ಚೆನ್ನಾಗಿ ಒಳ್ಳೆ ಎ ಸಿ ಥರನೇ ಮಾಡುತ್ತೆ. ನಾನು ಇನ್ನೇ ಟ್ರೈ ಮಾಡಿ ನಾನು ಇದನ್ನ ಹೇಳ್ತಾ ಇದ್ದೀನಿ, ನಿಜ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲ? ನಿಮಗೆ ಗೊತ್ತಿರೋ ಹಾಗೆ ಒಂದು 15 ದಿನದಿಂದ ಬೆಂಗಳೂರಲ್ಲಿ ಯಾವ ಥರ ಹೀಟ್ ಇದೆ ಅಂತ ನಿಮಗೆ ಗೊತ್ತು. ಅದಕ್ಕಾಗಿ ಏನಾದ್ರು ಒಂದು ದಾರಿ ಹುಡುಕ್ಬೇಕಲ್ಲ. ರಾತ್ರಿ ನಿದ್ದೆ ಬರೋದಿಲ್ಲ, ಹಗಲಿಡೀ ಬೆವರ್ತಾನೆ ಇರುತ್ತೆ. ರಾತ್ರಿ ಅಂತೂ ಬೆವರ್ತಾ ಇರುತ್ತೆ, ನಿದ್ದೆನೂ ಬರೋದಿಲ್ಲ. ನಿದ್ದೆನೇ ಮುಖ್ಯ. ನಿದ್ದೆ ನೆಕ್ಸ್ಟ್ ಡೇ ಫ್ರೆಶ್ ಆಗಿರ್ಬೇಕಂದ್ರೆ ನಿದ್ದೆ ತುಂಬ ಮುಖ್ಯ ಆಗುತ್ತೆ. ಅದಕ್ಕೆ ನಾವೇನಾದರೂ ಒಂದು ಕಂಡುಹಿಡ್ಕೋಬೇಕಾದ್ರೆ ಮನೇಲೂ ಎ ಸಿ ತಂದ್ಕೊಳಕ್ಕಾಗಲ್ಲ. ಅದು ಬರೀ 2-3 ತಿಂಗಳಿಗಾಗಿ ಯೂಸ್ ಆಗುತ್ತೆ, ಮತ್ತು ಉಳಿದ ಟೈಮಲ್ಲಿ ವೇಸ್ಟ್ ಆಗುತ್ತೆ. ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನಾನೊಂದು ವಿಡಿಯೋ ನೋಡಿದೆ. ಅದೇನೋ ಐಸ್ನ ಗೆರಟ ಅಂತೀವಲ್ಲ ನಾವು, ತೆಂಗಿನಕಾಯಿ ಚಿಪ್ಪು ಅದಕ್ಕೆಲ್ಲ ಹಾಕಿ ಇಡೋದು, ಅದೆಲ್ಲ ತುಂಬ ಪ್ರೋಸೆಸ್ ಜಾಸ್ತಿ ಇದೆ, ಅದೆಲ್ಲ ಬೇಡ ಅನ್ನಿಸ್ತು. ನಾನು ನಿನ್ನೆ ರಾತ್ರಿ ಒಂದು ಟ್ರೈ ಮಾಡಿದೆ. ಪ್ಲಾಸ್ಟಿಕ್ ಬೌಲ್ಗಳಲ್ಲಿ ನೀರು ತುಂಬಿ ಫ್ರೀಝರಲ್ಲಿ ಇಟ್ಟು ಅದು ಐಸ್ನ ಫ್ಯಾನ್ ಕೆಳಗಡೆ ಇಟ್ಟು ಟ್ರೈ ಮಾಡಿದೆ. ನಿಜ ತುಂಬ ಚೆನ್ನಾಗಿ ವರ್ಕ್ ಆಯಿತು. ನಿನ್ನೆ ಪೀಸ್ಫುಲ್ಲಾಗಿ ಮಲ್ಕೊಂಡಿದ್ದು ನಾವು. ನಾನು ಅದನ್ನು ಇವತ್ತು ಏನೇನು ಬೇಕಾಗುತ್ತೆ, ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನೇನು ಬೇಕಾಗುತ್ತೆ ಮತ್ತು ಅದನ್ನ ಹೇಗೆ ಮಾಡೋದು ಅಂತ. ಫ್ರೆಂಡ್ಸ್, ನಮಗೀಗ ಬೇಕಾಗಿರೋದು ಈ ಥರ ಚಿಕ್ಕ ಚಿಕ್ಕಾಗಿ ಇರೋಂಥ ಫೈಬರು, ಇಲ್ದಿದ್ರೆ ಪ್ಲಾಸ್ಟಿಕ್ ಬೌಲ್ಗಳು. ಯಾಕಂದರೆ ನಾವು ಫ್ರೀಝರಲ್ಲಿ ಇಡಬೇಕಲ್ಲ, ಸ್ಟೀಲ್ ಇಡೋಕ್ಕಾಗಲ್ಲ, ಬೇರೆ ಮೆಟಲ್ ವೆಸಲ್ಸ್ಗಳನ್ನ ಇಡೋಕ್ಕಾಗೋದಿಲ್ಲ. ಯಾಕಂದರೆ ಅದು ಫ್ರೀಝರಲ್ಲಿ ಇಡಬೇಕಲ್ಲ, ಅದಕ್ಕೋಸ್ಕರ ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಬೌಲ್ಗಳು. ಅದಕ್ಕೆ ಏನು ಮಾಡಬೇಕು ಫಸ್ಟು ಅಂತ ಹೇಳಿದ್ರೆ, ಈ ಥರ ಟಾಪಲ್ಲಿ ಈ ಥರ ಜಾಸ್ತಿ ಓಪನ್ ಇರೋ ಅಂಥದ್ದು ಕಂಟೈನರ್ಗಳನ್ನ ತಗೊಳ್ಳಿ ನೀವು. ಇದು ನಾನು 2 ತಗೊಂಡಿದ್ದೀನಿ, ಈ ಥರ 2. ಅದಕ್ಕೆ ನಾವೇನು ಮಾಡಬೇಕು, ನೀರನ್ನ ಹಾಕಬೇಕು. ಬೆಳಿಗ್ಗೆ ಹೊತ್ತಿಗೆ ನೀರು ಹಾಕಿ ಫ್ರೀಝರಲ್ಲಿ ಇಟ್ಟರೆ ನೋಡಿ, ಇಷ್ಟಿಷ್ಟು ನೀರು ಹಾಕಿ ಇದನ್ನು ಫ್ರೀಝರಲ್ಲಿ ಇಡಬೇಕು. ಫ್ರೀಝರಲ್ಲಿ ಬೆಳಿಗ್ಗೆನೇ ಇಟ್ಟರೆ ಸಂಜೆ ಹೊತ್ತಿಗೆ ಫುಲ್ಲು ಗಟ್ಟಿಯಾಗಿರುತ್ತೆ, ಐಸ್ ಆಗಿರುತ್ತೆ. ತೆಗೆದು ಫ್ಯಾನ್ ಮಲ್ಗೋ ಟೈಮಲ್ಲಿ ಕಿಟಕಿಗಳನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಫ್ಯಾನ್ ಕೆಳಗಡೆ ಒಂದು ಟೇಬಲ್ಲು ಇಲ್ಲ ಸ್ಟೂಲ್ ಹಾಕಿ ಇಟ್ಟರೆ ಅದು ಅದರದ್ದು ಇದು ತಣ್ಣಗಿರುತ್ತಲ್ಲ, ಆ ಗಾಳಿ ಎಲ್ಲ ನಮ್ಮ ರೂಮ್ ಗಾಳಿ ಜೊತೆ ಸೇರಿಕೊಂಡು ಟೆಂಪ್ರೇಚರ್ನ ಒಂದು ಮೈಲ್ಡಾಗಿ ಚೆನ್ನಾಗಿ ಒಳ್ಳೆ ಎ ಸಿ ಥರನೇ ಮಾಡುತ್ತೆ. ನಾನು ಇನ್ನೇ ಟ್ರೈ ಮಾಡಿ ನಾನು ಇದನ್ನ ಹೇಳ್ತಾ ಇದ್ದೀನಿ, ನಿಜ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬನ್ನಿ ಇದನ್ನು ನಾವೀಗ ಫ್ರೀಝರಲ್ಲಿ ಇಡೋಣ. ನಾವೀಗ ಈ ಥರ ನೀರು ತುಂಬಿಸಿರೋ ಬೌಲ್ಗಳನ್ನ, ಪ್ಲಾಸ್ಟಿಕ್ ಬೌಲ್ಗಳನ್ನ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ನಾನು ಬೆಳಗ್ಗೆನೇ ಇಡ್ತಾ ಇದ್ದೀನಿ, ಯಾಕಂದರೆ ಸಂಜೆ ಹೊತ್ತಿಗೆ ಅದು ಗಟ್ಟಿಯಾಗಿರುತ್ತೆ, ಐಸ್ ಆಗಿರುತ್ತೆ. ನಾನು 2 ಬೌಲ್ಗಳನ್ನ ತೊಗೊಂಡಿದ್ದೀನಿ, ಇಷ್ಟಿಷ್ಟು ದೊಡ್ಡವನ್ನ 2 ಬೌಲ್ಗಳನ್ನ ತೊಗೊಂಡಿದ್ದೀನಿ. ಹಾಗೆ ಫ್ರೀಝರಲ್ಲಿ ಇಡ್ತಾ ಇದ್ದೀನಿ. ಸರಿ, ಇಟ್ಟಾದಮೇಲೆ ಸಂಜೆ ಹೊತ್ತಿಗೆ ಒಂದು ಟೈಮಲ್ಲಿ ನಿದ್ದೆ ಯಾವಾಗ ಮಾಡಬೇಕು, ಮಲಗಬೇಕು ಅಂತ ಹೇಳುತ್ತಲ್ಲ. ಯಾಕಂದರೆ ಈಗ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂದರೆ ಇಡೀ ದಿನ ಬೆವರ್ತಾನೆ ಇರ್ತೀವಿ. ಅದರಲ್ಲೂ ರಾತ್ರಿ ಹೊತ್ತಿಗೆ ಈ ಕುತ್ತಿಗೆ ಭಾಗದಲ್ಲಿ ಜಾಸ್ತಿ ಬೆವರು ಬರ್ತಿರುತ್ತೆ. ಅದಕ್ಕೆ ಈ ಥರ ಮಾಡಿದ್ರೆ ನಿಜ ಹೇಳ್ತೀನಿ, ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ, ತಣ್ಣಗಿರುತ್ತೆ ರೂಮು. ನಿಮ್ಮ ಮನೇಲಿ 2-3 ಫ್ಯಾನ್ ಇದ್ದರೆ 3 ಬೌಲ್ ತಗೊಳ್ಳಿ. ನಮ್ಮಲ್ಲಿ 2 ಫ್ಯಾನ್ ಇದೆ, ಅದಕ್ಕೆ ನಾನು 2 ಬೌಲ್ ತೊಗೊಂಡು ನೀರು ತುಂಬಿಸಿ ನಾನು ಫ್ರೀಝರಲ್ಲಿ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಾವು ಸಂಜೆ ಏನು ಮಾಡಬೇಕು ಅಂದರೆ, ಈ ಫ್ರೀಝರಲ್ಲಿ ಇಟ್ಟಿರ್ತೀವಲ್ಲ ಆ ಬೌಲ್ಗಳನ್ನ ತೆಗೆದು ಹೊರಗಡೆ ಇಡಬೇಕು. ಎಲ್ಲಿ ಫ್ಯಾನ್ ಗಾಳಿ ಜಾಸ್ತಿ ಬೀಳುತ್ತಲ್ಲ, ಫ್ಯಾನ್ ಕೆಳಗಡೆನೇ ಇಟ್ಟರೆ ಒಳ್ಳೆಯದು. ಒಂದು ಟೇಬಲ್ ಇಲ್ಲ ಸ್ಟೂಲ್ ಹಾಕಿ ಅದ್ರ ಕೆಳಗಡೆ ಇಟ್ಟರೆ ಅದ್ರದ್ದು ಗಾಳಿ, ತಣ್ಣಗಿರೋ ಗಾಳಿ ಎಲ್ಲ ನಮ್ಮ ರೂಮ್ದು ಗಾಳಿ ಜೊತೆ ಸೇರಿಕೊಂಡು ಮಾಯ್ಶ್ಚರ್ ಜಾಸ್ತಿ ಆಗುತ್ತೆ ರೂಮ್ದು. ಆವಾಗ ಏನಾಗುತ್ತೆ, ತಣ್ಣಗಿರುತ್ತೆ. ಹೇಗಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಫ್ಯಾನ್ ಇದೆ ಅಂತ ಅಂದ್ಕೊಳ್ಳಿ, ಒಂದು ಟೇಬಲ್ ಇಟ್ಟು ಅಲ್ಲಿ ಹೀಗೆ ಇಟ್ಬಿಟ್ರೆ ನೋಡಿ, ಇಲ್ಲಿ ಇಷ್ಟು ಹತ್ತಿರ ಹೋದಾಗಲೇ ನಮಗೆ ಫೀಲ್ ಆಗುತ್ತೆ ತಣ್ಣಗಿದೆ ಅಂತ ಹೇಳಿ. ಇದೇನಾಗುತ್ತೆ, ಇದು ಗಾಳಿ ಜೊತೆ ಸೇರಿಕೊಂಡು ಎಲ್ಲ ರೂಮ್ ಟೆಂಪ್ರೇಚರ್ನು ತಣ್ಣಗೆ ಮಾಡುತ್ತೆ. ಶಕೆ ನಿಜ ತುಂಬ ಕಡಿಮೆ ಆಗುತ್ತೆ. ನಿನ್ನೆ ನಾನು ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ. ಒಂದು ವಾರದಿಂದ ನಿದ್ದೆ ಮಾಡೋಕ್ಕಾಗಿರಲಿಲ್ಲ, ಆದರೆ ನಿನ್ನೆ ಈ ಥರ ಮಾಡಿದ ಮೇಲೆ ತುಂಬ ಚೆನ್ನಾಗಿ ನಿದ್ದೆ ಬಂತು. ನೀವು ಇದನ್ನು ನಿಮ್ಮ ಮನೇಲಿ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡಿದೆ ಅಂತ ಹೇಳಿ. ಬೆಂಗಳೂರಲ್ಲಿ ಇರೋರಿಗಂತೂ ತುಂಬ ಗೊತ್ತಾಗಿದೆ ಎಷ್ಟು ಹೀಟ್ ಇದೆ ಅಂತ ಹೇಳಿ. ಲಾಸ್ಟ್ ಇಯರ್ಗಿಂತನೂ ಜಾಸ್ತಿ ಶಕೆ ಇದೆ, ನಿದ್ದೆನೇ ಬರ್ತಾ ಇಲ್ಲ ಒಂದು ವಾರದಿಂದ ಎಲ್ಲ. ನೀವು ನಿಮ್ಮ ಮನೇಲಿ ಇದನ್ನು ಸಿಂಪಲಾಗಿ ಮಾಡಿ ಒಂದಿನ ಟ್ರೈ ಮಾಡಿ. ನಿಮ್ಗೆ ವರ್ಕ್ ಆದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್.